ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಾಳುಮೆಣಸು ಮತ್ತು ಜೀರಿಗೆ ಹಾಕಿ ರಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೆಗಡಿ ಆದಾಗ ಈ ಥರ ರಸ ಮಾಡ್ಕೊಂಡು ಕುಡಿದ್ರೆ ನೆಗಡಿ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಒಂದು 3 ಟೊಮೆಟೊನ ತೊಗೊಂಡಿದ್ದೀನಿ ನಾನು. ಈ ಥರ ಮೇಲಿನ ತುಂಬ ಹೆಚ್ಚಿಕೊಂಡು ಕಟ್ಸ್ ಹಾಕಿ ತೊಗೊಳ್ರಿ. ಇಲ್ಲಿ 1 ಸ್ಪೂನು ಕಾಳುಮೆಣಸು, 1 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ, 1-2 ಗಡ್ಡೆ ಬೆಳ್ಳುಳ್ಳಿ ಹೆಸಳು, ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ ಇದಕ್ಕೆ ಬೇಕಾಗುತ್ತೆ. ಇಲ್ಲಿ ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ಕುದಿಯಕ್ಕೆ ಬಿಡ್ರಿ. ಕುದಿಯುವ ನೀರಿಗೆ ಇಲ್ಲಿ ನಾವು ಕಟ್ ಮಾಡಿ ತೊಗೊಂಡಂಥ ಟೊಮೆಟೊನ ಹಾಕಿ ಬಾಯ್ಲ್ ಮಾಡಿಕೊಳ್ರಿ. ಆ ಥರ ಕಟ್ಸ್ ಹಾಕಿದರೆ ಸಿಪ್ಪೆ ಈಸಿಯಾಗಿ ಸುಲಿಯುತ್ತೆ, ಅದು ಈಸಿಯಾಗಿ ಕುದಿಯುತ್ತೆ ಟೊಮೆಟೊ. ಇವಾಗ ಅದ್ರ ಜೊತೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಸಹಿತ ಕುದಿಸ್ರಿ. ಇಲ್ಲಿ ನೋಡಿರಿ, ನಾವು ತೊಗೊಂಡಂಥ ಜೀರಿಗೆ ಮತ್ತು ಕಾಳುಮೆಣಸನ್ನು ನಾವು ಜಜ್ಜಿಟ್ಕೋಬೇಕಾಗತ್ತೆ. ತುಂಬ ಸಣ್ಣಗಾಗಿ ಜಜ್ಕೋಬೇಡ್ರಿ, ನೈಸಾಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿಯಾಗಿದ್ದರೂ ನಡೆಯುತ್ತೆ. ನೋಡಿರಿ, ಈ ಥರ ಅದನ್ನು ಪೌಡ್ರ್ ಮಾಡಿಕೊಂಡು ತಗೊಳ್ರಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹೆಸರು ಹಾಕಿ ಇದನ್ನು ಸಹಿತ ಸ್ವಲ್ಪ ಜಜ್ಜಿಟ್ಕೊಳ್ರಿ. ಮಿಕ್ಸಿ ಹಾಕಕ್ಕೆ ಹೋಗ್ಬೇಡ್ರಿ, ನೈಸಾಗಿ ಪೇಸ್ಟ್ ಆಗಿಬಿಡುತ್ತೆ. ಮಿಕ್ಸಿಲಿ ಹಾಕ್ಕೊಂಡ್ರು ಕೂಡ ಈ ಥರ ತರಿಯಾಗಿ ತೊಗೊಳ್ರಿ. ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕೂಡ ಸೈಡಿಗೆ ತೆಗೆದಿಡೋಣ. ಆಮೇಲೆ ಇಲ್ಲಿ ನೋಡಿರಿ, ಟೊಮೆಟೊ ಬಾಯ್ಲ್ ಆಗಿದೆ. ನೋಡಿರಿ, ಅದ್ರ ಮೇಲಿನ ಸಿಪ್ಪೆ ಯಾವ ಥರ ಬಿಟ್ಕೊಂಡ್ಬಂದಿದೆ ಅಂಥೇಳಿ. ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡಿ ನೀರನ್ನು ಬಸ್ತಿಟ್ಕೊಳ್ಳೋಣ. ಟೊಮೆಟೊಯಿಂದ ನೀರು ಬಸ್ತಿಟ್ಟು ಅದ್ರ ಮೇಲಿನ ಸಿಪ್ಪೆನ ತೆಗೆದುಬಿಡ್ರಿ. ತುಂಬ ಟೇಸ್ಟಿಯಾಗಿರುತ್ತೆ ರಸಮು. ನೀವು ಹಾಗೇ ಕುಡಿಬೋದು, ಇದನ್ನು ರೈಸ್ ಜೊತೆನೂ ತಿನ್ಬೋದು. ನೆಗಡಿ ಆದಾಗ ಈ ಥರ ಮಾಡ್ಕೊಂಡು ಕುಡಿದು ನೋಡ್ರಿ, ನೆಗಡಿ ಕಡಿಮೆ ಆಗುತ್ತೆ. ಕಾಳುಮೆಣಸು ಜೀರಿಗೆ ಹಾಕಿರ್ತೀವಲ್ವ, ಬೆಳ್ಳುಳ್ಳಿ ಹಾಕಿರ್ತೀವಿ, ಹಾಗಾಗಿ ಬಾಯಿಗೆ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ರುಚಿ ಕೊಡುತ್ತೆ ಇದು. ಈಗ ಟೊಮೆಟೊನ ಮಸ್ತ್ ಬಿಡೋಣ ಚೆನ್ನಾಗಿ. ಅದ್ರ ಪಲ್ಪೆಲ್ಲ ಮೆತ್ತಗಾಗಿ ಕುದ್ದಿದೆ. ಇವಾಗ ಅದನ್ನು ಚೆನ್ನಾಗಿ ಮಸ್ತಿಬಿಟ್ಟು ನಮಗೆ ರಸಮ್ಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ರಿ. ಹಾಕಿ ಈಗ ಅದನ್ನು ರಸಮ್ನ ಕುದಿಯೋಕ್ಕಿಡೋಣ. ಕುದಿಯೋಕ್ಕೆ ಬಿಟ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ 1 ಸ್ಪೂನು ಅರಿಶಿನ ಪುಡಿ ಹಾಕಿ, ಇವಾಗಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಕಾಳುಮೆಣಸು ಸಹಿತ ಹಾಕಿರ್ತೀವಿ, ಅದು ಸ್ವಲ್ಪ ಘಾಟ್ ಇರುತ್ತೆ, ಖಾರನ ನೋಡಿ ಹಾಕ್ಕೊಳ್ರಿ. ಇಲ್ಲಿ ಸೈಡಿಗೆ ಒಗ್ಗರಣೆ ಹಾಕೋಣ. ಇಲ್ಲಿ ಬಾಣಲೆ ಇಟ್ಟು ಎಣ್ಣೆ ಕಾಯಿಸ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಕೊಳ್ರಿ. ಇದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿ, ಆಮೇಲೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಕಾಳುಮೆಣಸು, ಅದನ್ನು ಸಹಿತ ಎಣ್ಣೆಲೆ ಹಾಕಿ ಫ್ರೈ ಮಾಡಿರಿ. ಮತ್ತು ಕರಿಬೇವು ಸೊಪ್ಪು ಹಾಕಿ, ಆಮೇಲೆ 1-2 ಒಣಮೆಣಸನ್ನು ಹಾಕಿ ಚೆನ್ನಾಗಿ ಒಗ್ಗರಣೆನ ರೆಡಿ ಮಾಡಿಕೊಳ್ರಿ. ಇವಾಗ ಈ ಒಗ್ಗರಣೆಗೆ ರಸಮ್ನ ಸೇರಿಸಿದ್ರೆ ರೆಡಿ ಆಗುತ್ತೆ. ಇಲ್ಲಿ ನೋಡಿರಿ, ರಸಮ್ ಕುದೀತಾ ಇದೆ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ನೋಡಿರಿ ಯಾವ ಥರ ಬಂದಿದೆ ಅಂಥೇಳಿ. ರಸಮ್ ಇವಾಗ ರೆಡಿ ಆಯಿತು. ನೀವು ಕೂಡ ಮಾಡ್ಕೊಂಡು ಕುಡಿದು ನೋಡಿರಿ ಹೇಗೆ ಬಂತು ಅಂತ ಹೇಳಿ. ಆಮೇಲೆ ನಿಮಗೆ ಈ ರಸಮ್ ಐಟಮ್ಸ್ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಹಾಗಾಗಿ ನಿಮಗೆ ರೆಸಿಪಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ನಾನು ಏನೇನು ಹಾಕ್ದೆ ಅಂತ ಕೂಡ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ನೋಡಿರಿ ಫ್ರೆಂಡ್ಸ್, ರಸಮ್ ರೆಡಿ ಆಯಿತು. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ.